ಮಾಧ್ಯಮ ಮಿತ್ರರಿಗೆ ನಾವೆಲ್ಲ ಬಂದಿರತಕ್ಕಂಥದ್ದು ಭಾಳ ಸಂತೋಷ. ಹಾಗೂ ನಮ್ಮ ಚಿತ್ರ ನಿರ್ಮಾಣ ಸಂಸ್ಥೆಯ ನಿರ್ಮಾಪಕರಾದಂತಹ ಶ್ರೀಯುತ ಸುನೀಲ್ರವರೇ ಹಾಗೂ ಕಲಾವಿದರಾದಂತಹ ಪೂರ್ಣಿಮಾ ಅವರೇ, ಮುಖ್ಯ ಕಲಾವಿದೆ, ನಮ್ಮ ಮೇರು ಕಲಾವಿದೆ ಶ್ರೀ ಸುದರ್ಶನ್ ಅವರೇ ಹಾಗೂ ಶ್ರೀಮತಿ ಪ್ರಕಾಶ್ ಅವರೇ, ನಮ್ಮ ಸಿನಿಮಾದ ಎಡಿಟರ್ ಗಣೇಶಸ್ವಾಮಿ ಅವರೇ ಹಾಗೂ ನಮ್ಮ ಸ್ನೇಹಿತರಾದ ಪ್ರಸಾದ್ ಅವರೇ, ಎಲ್ಲರೂ ನನಗೆ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಭಾಳ ಸಂತೋಷವನ್ನು ವ್ಯಕ್ತಪಡಿಸ್ತೀನಿ. ಜನ್ಮದಾತೆ ಈ ಸಿನಿಮಾ ಮಾಡೋದಕ್ಕೆ ನಮ್ಮ ನಿರ್ಮಾಪಕರಾದಂಥ SGHS ಕಂಪನಿಯ ನಿರ್ಮಾಪಕರು ಶ್ರೀಯುತ ಸುನೀಲ್ರವರು ಭಾಳ ಸಹಕಾರ ಕೊಟ್ಟರು. ನೀವೇ ಮಾಡಿಕೊಡ್ಬೇಕು ಅಂತ ನನಗೆ ಕೇಳಿದ್ರು. ಭಾಳ ಸಂತೋಷದ ಸಿನಿಮಾವನ್ನು ನಾನು ನಿರ್ದೇಶನ ಮಾಡಿದ್ದೇನೆ. ನಾನು ಈ ಸಿನಿಮಾದ ನಿರ್ದೇಶಕ. ನನ್ನ ಹೆಸರು ರವೀಂದ್ರನಾಥ್ ಕಣಗಾಲ್ ಅಂತ. ಜನ್ಮದಾತೆ ಎರಡೇ ವಾಕ್ಯ ಹೇಳೋದಂದರೆ ತಾಯಿಗಿಂತ ಸಮಾನ ಯಾರೂ ಇಲ್ಲ. ಒಂದು ವೇಳೆ ತಂದೆ ಬೇಕಾದ್ರೆ ಯೋಚನೆ ಬಿಡ್ಬೋದು, ತಾಯಿ ಜನ್ಮ ಕೊಟ್ಟರು ಯಾರನ್ನೂ ಬಿಡಲ್ಲ. ನಾನು ಕತೆ ಪೂರ್ತಿ ಹೇಳಿಬಿಟ್ರೆ ಸಿನಿಮಾನ ಕಷ್ಟ ಆಗ್ಬಿಡುತ್ತೆ, ನೀವೆಲ್ಲ ಅದನ್ನೇ ಬಿಡ್ಬಿಡ್ತೀವಿ. ಕತೆ ಪೂರ್ತಿ ಹೇಳುವಾಗ ಜಿಸ್ಟ್ ಮಾತ್ರ ಹೇಳ್ತೀನಿ. ಒಂದು ಸಂಸಾರ, ಅವನು ತುಂಬ ಹುಡುಕಾಗಿರ್ತಾನೆ, 4 ಜನ ಹೆಣ್ಮಕ್ಳು ಹೋದ್ರು ಅಂತ ಹೇಳ್ಬಿಟ್ಟು ಭಾಳ ಬೇಜಾರಿಗೆ ಆ ಸಂಸಾರಕ್ಕೆ ಅವನು ಮಾರಕನಾಗಿರ್ತಾನೆ. ಇದೇ ಕತೆ. ಮತ್ತು ಹೇಗೆ ಅವರು ಸಂತೋಷವಾದಂಥ ಕುಟುಂಬವನ್ನು ಕಟ್ಕೊಂಡ್ರು ಅಂತಕ್ಕಂಥದ್ದೇ ಈ ಸಿನಿಮಾದ ತಿರುಳು ಜನ್ಮದಾತೆ. ಇನ್ನೂ ಕೆಲವು ವಿಚಾರಗಳನ್ನು ನಮ್ಮ ನಿರ್ಮಾಪಕರು ತಮ್ಮ ಮುಂದೆ ಹೇಳ್ತಾರೆ, ತಾವು ಕೇಳಿಸ್ಕೋಬೇಕು ಅಂತ ನನ್ನ ಭಿನ್ನಹ. ನನ್ನ ಪರಿಚಯ ನಿಮ್ಮೆಲ್ಲರಿಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಶೈಲಶ್ರೀ ಸುದರ್ಶನ್ ಮಾತಾಡ್ತಾ ಇದ್ದೀನಿ. ಇಂತಹ ನಮ್ಮ ಯಜಮಾನಿರುವಾಗ ನಾವೆಲ್ಲ ಬಂದು ನಾವು ಇಲ್ಲಿ ಇದರಲ್ಲಿ ಪಾಲ್ಗೊಂಡಿದ್ವಿ. ಇವಾಗ ಸದ್ಯಕ್ಕೆ ಈ ಕೆಲವು ಒಂದು ವರ್ಷ ಅಂತ ಹೇಳ್ಬೋದು. ಅಲ್ಲಿವರೆಗೂ ನನಗೆ ಬೇರೆ ಯಾವುದೋ ಒಂದು ಇದರಲ್ಲಿ ನನಗೆ ಬರೋಕ್ಕಾಗಲಿಲ್ಲ. ಅಂದರೆ ಇವತ್ತು ಇಂಥ ಒಂದು ಸಂದರ್ಭ ನನಗೆ ಸಿಕ್ತು ಅಂತ ಹೇಳಿದ್ರೆ ನನಗೆ ಬಹಳ ಖುಷಿ ಆಯಿತು. ಮತ್ತು ಹಳೆ ನೆನಪುಗಳೆಲ್ಲ ಬರ್ತಾಯಿದೆ. ಎಲ್ಲರೂ ನನ್ನನ್ನು ಸ್ವಾಗತಿಸ ನೋಡಿದರೆ ಅವರುಗಳು ನನ್ನನ್ನು ಮರೆಯಲಿಲ್ಲ. ಸೊ ಅದು ಒಂದು ಸಂತೋಷ. ಸೊ ಬಹಳ ಖುಷಿ ಆಯಿತು. ಮುಂದುವರಿಸಿ. ಎಲ್ಲರಿಗೂ ನಮಸ್ಕಾರಗಳು. ಮುಖ್ಯವಾಗಿ ಈ ಚಿತ್ರದ ನಿರ್ಮಾಪಕರಿಗೂ, ನಿರ್ದೇಶಕರಿಗೂ ಹಾಗೂ ರೈಟರಿಗೂ, ಕಲಾವಿದರಿಗೂ ನನ್ನ ನಮಸ್ಕಾರಗಳು. ಮತ್ತು ಈ ಚಿತ್ರದನ್ನು ಒಂದು ರೀತಿಯಲ್ಲಿ ಎಲ್ಲ ಕಡೆ ಪಸರಿಸಲಿಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಬಹಳ ಮುಖ್ಯ ಈ ಸಂದರ್ಭದಲ್ಲಿ ಅಂತ ನಾನು ಹೇಳೋಕ್ಕೆ ಭಾಳ ಇಷ್ಟಪಡ್ತೀನಿ. ಏಕೆಂದರೆ ಮಾಧ್ಯಮಗಳು ಏನಾದರೂ ನಮ್ಮ ಚಿತ್ರವನ್ನಾಗಲಿ ಇನ್ನೊಂದು ವಿಷಯನಾಗಲಿ ಪಬ್ಲಿಕ್ಕಿಗೆ ತಿಳಿಸ್ಲಿಲ್ಲ ಅಂತಂದು ಹೇಳಿದರೆ ಅದು ಖಂಡಿತವಾಗ್ಲೂ ಎಲ್ಲ ಕಡೆ ಪಸರಿಸೋಕ್ಕೆ ಸಾಧ್ಯವಾಗಲ್ಲ ಅಂತಂದು ನಾನು ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಮಾಡುತ್ತಾ ನಾನೊಬ್ಬ ಕಲಾವಿದನಾಗಿ ಮಾಡಿದ್ದೀನಿ. ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀನಿ. ಆ ತಾಯಿ ಜನ್ಮದಾತೆ ಮನೆಯನ್ನು ಬಿಟ್ಟು ಬಂದಾಗ ಅವರಿಗೆ ಯಾವ್ಯಾವ ರೀತಿ ಕಷ್ಟ ಆಗುತ್ತೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಆದ್ರೂ ಆ ಸಂದರ್ಭದಲ್ಲಿ ದೇವರು ನನ್ನನ್ನು ಅಲ್ಲಿಗೆ ಕಳಿಸಿರ್ತಾರೆ. ಆ ಸಂದರ್ಭದಲ್ಲಿ ಅವರನ್ನು ಕಾಪಾಡೋಂಥ ಅವಕಾಶ ಸಿಕ್ಕಿತ್ತು ಅಂತಂದು ನಾನು ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇಲ್ಲಿರ್ತಕ್ಕಂಥ ನಮ್ಮ ಮಾಧ್ಯಮದಲ್ಲಿ ನಮಸ್ಕಾರಗಳು. ನಾನು ಈ ಸಿನಿಮಾದ ಸಂಕಲನಕಾರ ಕೆಲಸ ಮಾಡಿದ್ದೇನೆ. ರವೀಂದ್ರ ಕಣಗಾಲ್ ಸರ್ ಅಂತ ಹಿರಿಯ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದು ಒಂದು ಒಳ್ಳೆಯ ಅನುಭವ ಆಯಿತು. ಹಾಗೂ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ಸುಂದರ ಅವರಿಗೂ ನಾನು ಈ ಕಡೆಯಿಂದ ಧನ್ಯವಾದಗಳು. ಸಿನಿಮಾ ಚೆನ್ನಾಗಿ ಬಂದಿದೆ. ಒಂದು ಸಿನಿಮಾಗೆ ಹೇಗೆ ಒಂದು ಕುಟುಂಬ ಸಿನಿಮಾನ ರೂಪಿಸಬೇಕು ಅನ್ನೋದನ್ನು
ರವೀಂದ್ರ ಗಣಗಳ ಸರ್ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡಿದ್ದು ನನಗೂ ಖುಷಿ ಇದೆ. ಸೊ ಇವನ್ನ ನೋಡಿ ಹಾರೈಸಿ ನಮ್ಗೆ ಆಶೀರ್ವದಿಸಿ. ಥ್ಯಾಂಕ್ ಯು. ನನ್ನ ನಮಸ್ಕಾರಗಳು. ನಮ್ಮ ಸೂರಿ ಸರ್ ಅವರು ನೀವೊಂದು ಕ್ಯಾರೆಕ್ಟ್ರು ಮಾಡಬೇಕಮ್ಮ ಅಂತ ನನಗೆ ಅವಾಗ ಹೇಳಿದ್ರು. ಆಯಿತು ಸರ್ ಮಾಡ್ತೀನಿ ಅಂತ ಹೇಳಿ ಎಲ್ಲೋ ಇದ್ದೋಳನ್ನ ಕರ್ಕೊಂಡು ನನಗೆ ಒಳ್ಳೆ ಕ್ಯಾರೆಕ್ಟ್ರ್ ಕೊಟ್ಟಿದ್ದಾರೆ. ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ದೇವರನ್ನು ಕೇಳ್ಕೊಳ್ತೀನಿ ನಾನು. ಯಾಕಂದರೆ ನಿಮಗೆ ಅಜ್ಜಿ ಪಾತ್ರಕ್ಕೆ ನೀವು ಅತ್ತೆ ಕ್ಯಾರೆಕ್ಟರ್ಗೆ ಎಲ್ಲದಕ್ಕೂ ಚೆನ್ನಾಗಿ ಹೊಂದುತ್ತದೆ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದು ನನಗೆ ಅಮ್ಮನ ಕ್ಯಾರೆಕ್ಟ್ರ್ ಕೊಟ್ಟಿದ್ದಾರೆ. ಅವರಿಗೆ ಈ ಜನ್ಮದಾತೆ ಅನ್ನೋ ಪಿಕ್ಚರು ಓಡಲಿ ಚೆನ್ನಾಗಿ ಅಂದ್ಬಿಟ್ಟು ದೇವರನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಈಗಾಗಲೇ ಕೆಲವು ಪತ್ರಿಕಾ ಮಿತ್ರ ಸ್ನೇಹಿತರಿಗೆ ನನ್ನ ಪರಿಚಯ ಇರುತ್ತೆ. ಈ ಹಿಂದೆ ನಾನು ಪಾರೋ ಇಲ್ಲವಿ ಅಂತ ಒಂದು ಸೂಪರ್ ಹಿಟ್ ಸಿನಿಮಾನ ಡೈರೆಕ್ಟ್ ಮಾಡಿದ್ದೆ. ನನ್ನ ಆಶೀರ್ವದಿಸಿ ಬೆಳೆಸಿದ್ರಿ. ಪ್ರೇಮಾಂತರಾಗ ಅಂತ ಸಿನಿಮಾ ಮಾಡಿದೆ. ಅತಿ ಶೀಘ್ರದಲ್ಲಿ ಅದು ಕೂಡ ರಿಲೀಸ್ ಆಗ್ತಾಯಿದೆ. ನನ್ನ ಒಂದು ಕಿರು ಪರಿಚಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಪೂರ್ಣ ಹೆಸರು ಬಂದ್ಬಿಟ್ಟು ಸುನೀಲ್ ಬೋಳಿ ಅಂತ. ನಾನು ಈ ಹಿಂದೆ ಕ್ರೀಸ್ ಸ್ಟಾರ್ ರವಿಚಂದ್ರನ್ ಸರು, ಯೋಗರಾಜ್ ಭಟ್ರು, TS ನಾಗಾಭರಣ, P ಶೇಷಾದ್ರಿ, ಶಿವಮಣಿ, S ನಾರಾಯಣ ಈ ಎಲ್ಲ ನಿರ್ದೇಶಕರುಗಳಿಗೆ ನಾನು ಕೋಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಸುಮಾರು ಸಿನಿಮಾಗಳು ನಾವೆಲ್ಲ ವರ್ಕ್ ಮಾಡಿ ಸೂಪರ್ ಹಿಟ್ ಆಗಿದೆ. ಆ ನಿಟ್ಟಿನಲ್ಲಿ ಸುಮಾರು ವರ್ಷಗಳಿಂದ ಒಂದು ತಲೆಯಲ್ಲಿ ಯೋಚನೆ ಇತ್ತು, ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಬೇಕು ಅಂತ. ಹಾಗಾಗಿ ಈ ಪ್ರಯತ್ನದ ಫಲನೇ ಜನ್ಮದಾತೆ. ಈ ಜನ್ಮದಾತೆ ಸಿನಿಮಾ SSHGS ಫಿಲ್ಮ್ ಕಂಪನಿ ಬ್ಯಾನರ್ ಅಡಿಯಲ್ಲಿ ಪ್ರೊಡಕ್ಷನ್ ಮಾಡಿದ್ದೀವಿ. ಇದು ಈಗಾಗಲೇ ನಿರ್ದೇಶಕರು KS ರವೀಂದ್ರನಾಥ್ ಕಣಗಾಲ್ ಅಂತ, ಅವರು ಸುಮಾರು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ಇದು ಜನ್ಮದಾತೆ ಒಂದು ಕಾದಂಬರಿ ಆಧಾರಿತ ಚಿತ್ರ. ಈ ಕಾದಂಬರಿ ಆಧಾರಿತ ಚಿತ್ರವನ್ನು ನಾನು ಡೈರೆಕ್ಟ್ ಮಾಡೋಕ್ಕಿಂತ ಇದನ್ನು ಇನ್ನೂ ಹೆಚ್ಚಿನ ಹಿರಿಯ ನಿರ್ದೇಶಕರಿಗೆ ಕೊಟ್ಟು ಇದನ್ನು ನಿರ್ದೇಶನ ಮಾಡಿಸಿದ ಒಂದು ಅದ್ಭುತವಾಗಿ ಒಂದು ಸಿನಿಮಾ ಬರುತ್ತೆ ಅನ್ನೋ ಒಂದು ಕಾರಣದಿಂದ ನಮ್ಮ ಹಿರಿಯ ನಿರ್ದೇಶಕರಿಗೆ ಈ ಕಾದಂಬರಿನ ಕೊಟ್ಟು ಸಿನಿಮಾನ ನಾನು ಡೈರೆಕ್ಷನ್ ಮಾಡಿಸಿದೆ. ನನ್ನ ಕಲ್ಪನೆಗಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ಒಂದು ಅದ್ಭುತವಾಗಿ ನಿರ್ದೇಶನ ಮಾಡಿಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿ ಇದೆ. ಮತ್ತು ಇದೇ ತಿಂಗಳು 20ನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ತಾವೆಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಭಾಳ ಖುಷಿಯಿಂದ ಸಹಕಾರ ನೀಡಿ ಈ ಪುಟ್ಟ ನಿರ್ಮಾಪಕನ ಹೆಚ್ಚಿನ ಸಹಕಾರ ನೀಡಿ ನೀವು ನಿಮ್ಮ ಕಲಾ ಸರಸ್ವತಿಯ ರೂಪದಲ್ಲಿರುವಂತಹ ನಿಮ್ಮ ಬರವಣಿಗೆಯನ್ನು ಬಳಸಿ ನನ್ನ ಮತ್ತು ನನ್ನ ಸಿನಿಮಾದ ಹಣೆಬರಹನ ಅದ್ಭುತವಾಗಿ ಬರೆದ್ರೆ ಅದು ಇನ್ನೆಲ್ಲ ಹೋಗಿ ರೀಚ್ ಆಗಿ ನಾನು ಇಲ್ಲಿ ಬಂದಿರೋ ದುಡ್ಡನ್ನು ಗೊತ್ತು. ಕ್ರೇಜಿ ಸ್ಟಾರ್ ರವಿಚಂದ್ರ ಶಿಷ್ಯಂದ್ರ ಅಂದರೆ ನಮಗೆ ಸಿನಿಮಾ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಸಿನಿಮಾ 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 ನನ್ನ ಬದುಕೇ ಸಿನಿಮಾ. ಹಾಗಾಗಿ ಇಲ್ಲಿ ಬಂದಿರೋಂಥ ಎಲ್ಲ ಆದಾಯಗಳನ್ನು ಮತ್ತೆ ವಾಪಸ್ ಸಿನಿಮಾಗೆ ಹಾಕ್ತೀನಿ. ನಮಗೂ ಕೆಲಸ ಇರ್ತದೆ, ನಿಮಗೂ ಕೆಲಸ ಇರ್ತದೆ. ಇದು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ. ಮತ್ತು ಈ ಸಿನಿಮಾದಲ್ಲಿ ಸುಮಾರು ಜನ ಕಲಾವಿದರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸುರೇಶ್ ಸರ್ ಆ್ಯಕ್ಟ್ ಮಾಡಿದ್ದಾರೆ, ಅಪೂರ್ವ, ಶ್ರೀ ಮೇಡಮ್ ಇಲ್ಲೇ ಇದ್ದಾರೆ, ಪೂರ್ಣಿಮಾ, ಹಾಗೆ ನಾನೇ ಆ್ಯಕ್ಟ್ ಮಾಡಿದ್ದೀನಿ, ರಾಜ್ಕುಮಾರಿ ಅಂತ, ವಿಶಾಲಾಕ್ಷಿ ಅಂತ ಸುಮಾರು ಕಲಾವಿದರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇದು ಮೈಸೂರು ಮತ್ತು ಬೆಂಗಳೂರು ಮತ್ತು ತುಮಕೂರು ಕೆಲವು ಭಾಗಗಳನ್ನು ಚಿತ್ರೀಕರಣ ಮಾಡಿದ್ದೀವಿ ನಾವು. ಇನ್ನು ಟೆಕ್ನಿಕಲಾಗಿ ಹೇಳೋದಾದರೆ ಮಾಮೂಲಿ ಆಸ್ ಇಟ್ ಈಸ್ ಸಿನಿಮಾ ಏನು ತಂತ್ರಜ್ಞಾನ ಅದನ್ನು ಬಳಸಿ ಒಂದು ಸಣ್ಣದೇನೋ ಒಂದು ಬೇರೆ ರೀತಿಯಲ್ಲಿ ತಾಂತ್ರಿಕವಾಗಿ ಏನೋ ಒಂದು ಪ್ರಯೋಗ ಮಾಡಿದ್ದೀವಿ. ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಹೆಚ್ಚಿನ ಪ್ರಶ್ನೆ ಇದ್ದರೆ ತಾವು ದಯವಿಟ್ಟು ಕೇಳಬಹುದು. ಹೆಣ್ಮಕ್ಳಿಗೆ ಆದ್ಯತೆ ಕೊಡಬೇಕು, ಬರೀ ಗಂಡ್ಮಕ್ಳು ಅನ್ನೋದಲ್ಲ. ಅದು ಸೊಸೈಟಿಯಲ್ಲಿ ಏನಾಗ್ತಿದೆ, ಅಯ್ಯೋ ಗಂಡ್ಮಕ್ಳು ಇರಬೇಕು ಅಂತ. ಯಾಕೆ ಹೆಣ್ಮಕ್ಳು ಯಾಕೆ ಸಾಧನೆ ಮಾಡಿಲ್ಲ, ಯಾವ ಸ್ಥಾನಕ್ಕೆ ಹೋಗಿಲ್ಲ, ದೇಶ ಆಳಿದ್ರೆ ಏನೆಲ್ಲ ಗೊತ್ತು ಈಗ ಆಲ್ರೆಡಿ ನಿಮಗೆಲ್ಲ. ಹೀಗಾಗಿ ಹೆಣ್ಮಕ್ಳು ಪ್ರಿಫರೆನ್ಸ್ ಕೊಡಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಸಿನಿಮಾ ಮಾಡಿರೋದು. ಮೈಸೂರು ಬೆಂಗಳೂರು ಮಿಕ್ಸ್ ಇದೆ ಸರ್. ಮೈಸೂರು ಇಲ್ಲ, ಮೈಸೂರು ಬೆಂಗಳೂರು ಸ್ವಲ್ಪ ಒಂದು 3 days ಇಲ್ಲಿ ತುಮಕೂರಲ್ಲಿ ಮಾಡಿದ್ವಿ.